ಸೊ ಒಂದು ಪ್ಯಾನಲ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಇಂಟ್ರಡಕ್ಷನ್. ಸೊ ಜಸ್ಟ್ ಒಂದು 10 ಸೆಕೆಂಡ್ಸಲ್ಲಿ ಈಚ್ ಆನ್ ಆಫ್ ಯು ಇಫ್ ಕ್ಯಾನ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ವಿಚ್ ಬ್ಯಾಂಕ್, ವಿಚ್ ಪ್ಲೇಸ್, ವಿಲ್ ಸ್ಟಾರ್ಟ್. Myself Sujit Shravan Singh. I am heading the Sengtech last 15 years, and we are a fintech end-to-end solution for Pan India and out of India also. Thank you so much. Thank you. I am Shekhar Shetty from Puttur Cooperative Town Bank, working as CEO of Puttur Cooperative Town Bank. Previously, I am working at Karnataka Vikas Gram Bank as AGM. Now I am the CEO of Puttur Cooperative Town Bank. Welcome, sir. Thank you. Namaste. Myself Anil Hem Reddy Kireswar. Present I am working in Karnataka Urban State Cooperative Federation, Deputy CEO in Bangalore. Welcome, sir. Thank you. ನಮಸ್ಕಾರ, ನನ್ನ ಹೆಸರು ಮಮತಾ. ಐ ಆಮ್ ಫ್ರಮ್ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಹೊಸಕೋಟೆ. ಐ ಆಮ್ ಐ ಟಿ ಹೆಡ್ ಸಿನ್ಸ್ ಫ್ರಮ್ 7 years. Thank you. Welcome all. Sir, Sujit sir, because there is no offense. In a newspaper, everyone tells Kannada people, they are very language fanatics. Nothing like that. We welcome all sorts. So since this crowd is Kannada, I will ask you a specific English question also. But I would like to, have a conversation in Kannada, with all due respect. Okay. Yeah. ಸೊ ಪ್ಯಾನಲ್ ಡಿಸ್ಕಷನ್ ಏನಂತಂದರೆ, ಇವಾಗ ಫಿನ್ಟೆಕ್ಕು ಮತ್ತು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಕ್ಲೂಷನ್ 2.0 ಇದು ಪ್ಯಾನಲ್ ಡಿಸ್ಕಷನ್. ಸೊ ಇವಾಗ ಫಿನ್ಟೆಕ್ ಅಂತಂದರೆ ನಮಗೆಲ್ಲ ಏನು ಅರ್ಥ ಆಗುತ್ತೆ ಅಂತಂದರೆ, ಈ ಬ್ಯಾಂಕಿಂಗ್ ಏನು ಟ್ರೆಡಿಷ್ನಲ್ ಚೆಕ್ ಬುಕ್ ಇರ್ಬೋದು, ಅಕೌಂಟ್ ಇರ್ಬೋದು, ನೆಫ್ಟು, RTGS ಬಿಟ್ಟು ಏನು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಇವಾಗ ಝ್ರೀಕಾ ಅವರು FRM ಸೊಲ್ಯೂಷನ್ಸ್, ಅಡ್ವಾನ್ಸ್ಡ್ ಬೇಸಿಕಲಿ ಟೆಕ್ನಾಲಜಿನ ಬ್ಯಾಂಕಿಂಗ್ ಜೊತೆ ಇದು ಮಾಡೋದೇ ಫಿನ್ಟೆಕ್ ಅಂತ ಎಲ್ಲರಿಗೂ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಇದನ್ನು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಹೇಗೆ ತೊಗೊಂಡು ಬರೋದು, ಸೊ ದಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್, ಇವಾಗ ಏನು ಇಂಡಿಯಾದಲ್ಲಿ ಜನ್ಧನ್ ಯೋಜನೆಯಿಂದ 0 ಬ್ಯಾಲೆನ್ಸ್ ಅಕೌಂಟುಗಳು ಓಪನ್ ಮಾಡಿದ್ದಾರೆ, ಗೌರ್ಮೆಂಟ್ಗಳು ಎಷ್ಟೋ ಸ್ಕೀಮ್ಸ್ಗಳು ಜನಗಳನ್ನ ಒಂದು ಬ್ಯಾಂಕಿಂಗ್ ಆರ್ಗನೈಸ್ಡ್ ಬ್ಯಾಂಕಿಂಗ್ ನೆಟ್ವರ್ಕಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೋಸ್ಕರ ಏನೇನು ಇನಿಷಿಯೇಟಿವ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಇನ್ನೂ ಹೇಗೆ ಫಿನ್ಟೆಕ್ನ ಯೂಸ್ ಮಾಡಿಕೊಂಡು, ಟೆಕ್ನಾಲಜಿ, ಫಿನಾನ್ಷಿಯಲ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಅನ್ನೋದೇ ಇವಾಗ ಒಂದು ಪ್ಯಾನಲ್ ಡಿಸ್ಕಷನ್. ಸೊ ಅನಿಲ್ ಸರ್, ಫಸ್ಟ್ ನಾನು ನಿಮಗೊಂದು ಕ್ವೆಶನ್ ಕೇಳೋದೇನಂತಂದರೆ, ಸೊ ಇವಾಗ ನಿಮ್ಮ ಬ್ಯಾಂಕ್ ಇವಾಗ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಕಡೆಯಿಂದ ನೀವು ಫಿನಾನ್ಷಿಯಲ್ ಇನ್ಕ್ಲೂಷನ್ ಕಡೆಗೆ ನಿಮ್ಮ ಬ್ಯಾಂಕ್ ಕಡೆಯಿಂದ ನೀವು ಏನೇನು ಮಾಡ್ತಾಯಿದ್ದೀರಾ, ಅಥವಾ ಫಿನ್ಟೆಕ್ನ ನೀವು ಹೇಗೆ ನೋಡ್ತೀರಾ? ಯಾಕಂತಂದರೆ ಇವಾಗ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಬಿಕಾಸ್ ಇತ್ತೀಚೆಗೆ ಫಿನ್ಟೆಕ್ಸ್ಗಳು ಅವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 5 ವರ್ಷದ ಮುಂಚೆ ಅಂತ ನೋಡೋದಾದರೆ ಯಾರೂ ಬರ್ತಿರಲಿಲ್ಲ. ಸೊ ಯಾರು ಈ ಫೋನ್ಪೇ, ಪೇಟಿಎಮ್ ಏನಾದರೂ ಒಂದು ಕರೆಂಟ್ ಅಕೌಂಟ್ ಕಸ್ಟಮರ್ QR ಕೋಡ್ ಕೊಡಬೇಕಂದ್ರೆ ಸಾಕಷ್ಟು ಪ್ರಾಬ್ಲಮ್, ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ. ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ, ಹುಬ್ಳಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಯಾರಾದ್ರೂ ಇದ್ದೀರಾ ಇಲ್ಲಿ ಬೈ ಎನಿ ಚಾನ್ಸ್? ಹುಬ್ಳಿ ಇವರು ಕಿರೇಶ್ವರ್ ಮೇಡಮ್ ಅನ್ಸುತ್ತೆ, ಐ ಥಿಂಕ್ ನಿಮ್ಮ ಹತ್ರ ನನ್ನ ಹೆಸರು ನಿಮ್ಗೆ ಜ್ಞಾಪಕ ಇಲ್ಲ ಮೇಡಮ್, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೊ QR ಕೋಡ್ ಇದಕ್ಕೋಸ್ಕರ ಅವ್ರು ನಮಗೆ ಕಾಲ್ ಮಾಡೋರು ಆ್ಯಕ್ಸಿಸ್ ಬ್ಯಾಂಕಲ್ಲಿರುವಾಗ. ಎಷ್ಟು ಪ್ರಾಬ್ಲಮ್ ಅಂತಂದರೆ, ಇಟ್ಸ್ ನಾಟ್ ದಟ್ ಆ QR ಕೋಡ್ ಕೊಡೋದೇನು ಕಷ್ಟ ಅಂತಲ್ಲ, ಆದರೆ ಆ ಪ್ರಾಸೆಸ್ ಇದೆಯಲ್ವಾ, ಅವ್ರ ಮರ್ಚೆಂಟ್ದು KYC ತಗೋ, ಅವ್ರದ್ದು ಎಲ್ಲ ವೆರಿಫೈ ಮಾಡು, ಅದಾದಮೇಲೆ ಅವ್ರಿಗೆ ಅಗ್ರಿಮೆಂಟ್ ಸೈನ್, ಒಂದು QR ಕೋಡ್ ತೊಗೊಳಕ್ಕೆ ಅಗ್ರಿಮೆಂಟ್ ಸೈನ್ ಮಾಡು ಅಂತ ಹೇಳ್ತಾರೆ. ಸೊ ಅವರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕೆಲ್ಲ ನಾನೇ ಕೊಡ್ತಾ ಇದ್ದೆ. ಇಟ್ಸ್ ವೆರಿ ಪೇನ್ಫುಲ್ ಜಾಬ್. ಇದು ಯಾವಾಗ ಒಂದು 3 years ಬ್ಯಾಕ್, ಏನು ತುಂಬ ಹಿಂದೆ ಅಲ್ಲ. ಆದರೆ ಇತ್ತೀಚೆಗೆ ಸಾಕಷ್ಟು ಫಿನ್ಟೆಕ್ಸ್ ಬಂದು ನಾವು QR ಕೋಡ್ ಕೊಡ್ತೀವಿ ಎಲ್ಲ ನಿಮ್ಮ ಕರೆಂಟ್ ಅಕೌಂಟ್ ಕಸ್ಟಮರ್ಸ್ಗೆ ನಿಮ್ಮ ಹೆಸರಲ್ಲಿ, ವೈಟ್ ಲೇಬಲ್ ಹೆಸರಲ್ಲಿ. ಸೊ ದಟ್ ಈಸ್ ಎ ಫಿನಾನ್ಷಿಯಲ್ ಇನ್ಕ್ಲೂಷನ್ ಓನ್ಲಿ. ಸೊ ಈ ಪ್ರಾಸೆಸ್ ಈಗ ಸುಲಭ ಆಗಿದೆ. ಸೊ ಸರ್, ಇವಾಗ ನಿಮಗೇನು ಅನಿಸುತ್ತೆ ಫಿನ್ಟೆಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ್ಯಂಡ್ ಇವರು ಫಿನ್ಟೆಕ್ಗಳು ಹೇಗೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಮಾಡೋದಕ್ಕೋಸ್ಕರ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಅಥವಾ ಜಸ್ಟ್ ರ್ಯಾಂಡಮ್ ಆಗಿ ನನಗೆ ಫಿನ್ಟೆಕ್ಕು ಮತ್ತು ಫಿನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ನನಗೆ ಹೇಳಿ ಸರ್. ಫಿನ್ಟೆಕ್ಕು ಈಗ ಅಂದರೆ ಈಗೆಲ್ಲ ಫೋನ್ಪೇ, ಗೂಗಲ್ ಪೇ ಎಲ್ಲ ಇದು ಬಂದಿದೆಯಲ್ಲ, ಬಟ್ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಸರ್. ಅರ್ಬನ್ ಬ್ಯಾಂಕ್ ಇದೆಯಲ್ಲ, ಸ್ವಲ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಆಗುತ್ತಲ್ಲ ಹೆಚ್ಚು ಸ್ವಲ್ಪ ಇನ್ನೂ ಸ್ವಲ್ಪ ಇಂಟರ್ನೆಟ್ ಸರ್ವೀಸು, ಆಮೇಲೆ ಎಲ್ಲನೂ ಅಂದರೆ ಫೋನ್ಪೇ ಇದರದ್ದು ಸರ್ವರ್ದು ಎಲ್ಲ ಡೆವಲಪ್ಮೆಂಟ್ ಇನ್ನೂ ಆಗಬೇಕು. ಸೊ ಇನ್ನೂ ಆಗಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಆಗಿಲ್ಲ, ಆಗಿದೆ, 90% ಆಗಿದೆ, ಬಟ್ ಇನ್ನೂ ಡೆವಲಪ್ ಆಗಬೇಕು. ರೀಚ್ ಇನ್ನೂ ಜಾಸ್ತಿ ಆಗಬೇಕು. ಓಕೆ. ಅಂದ್ರೆ ನನ್ನ ತಿಳಿ ಪ್ರಕಾರ ನಾನು 10 years ಬ್ರಾಂಚ್ ಮ್ಯಾನೇಜರ್ ವರ್ಕ್ ಮಾಡಿದ್ದೇನಲ್ಲ, ಅರ್ಬನ್ ಬ್ಯಾಂಕ್ ಸಿಚುವೇಶನ್ ಹೇಳ್ತಾ ಇದ್ದೇನೆ. ಅರ್ಬನ್ ಬ್ಯಾಂಕ್, ಓಕೆ. ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲೈಸ್ ಬ್ಯಾಂಕು, ಆಮೇಲೆ ಪ್ರೈವೇಟ್ ಬ್ಯಾಂಕ್ ಅದಾವಲ್ಲ, ಓಕೆ,
ಅವೆಲ್ಲ ಸ್ವಲ್ಪ ಹೈಲಿ ಡೆವಲಪ್ಡ್. ಓಕೆ ಮೇಡಮ್, ನೀವು ಇವಾಗ ಹೊಸಕೋಟೆಯಲ್ಲಿ ಅಂತಂದರೆ ಈ ಟೊಮೆಟೊ ಬೆಳೆಗಾರರು, ಹೂವಿನ ಬೆಳೆಗಾರರು ಜಾಸ್ತಿ. ಸೊ ನೀವು ಹೇಗೆ, ಯಾವ ರೀತಿ ನಿಮ್ಮ ಬ್ಯಾಂಕ್ ಕಡೆಯಿಂದ ಕಸ್ಟಮರ್ಸ್ಗೆ ಸೊಲ್ಯೂಷನ್ ಕೊಡ್ತಾರೆ? ಯಾಕಂದರೆ ನೀವು IT ಹೆಡ್, ಸೊ ನೀವು ಫಿನ್ಟೆಕ್ಕನ್ನು ಹೇಗೆ ನೋಡ್ತೀರಾ? ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಬಂದರೆ, ಈಗ ಫಿನ್ಟೆಕ್ಕು UCBs ಜೊತೆ ಕೊಲ್ಯಾಬ್ರೇಟ್ ಆದರೆ ಮಾಡರ್ನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಸರ್ವೀಸ್ ಓರಿಯೆಂಟೆಡ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಮೇ ಬಿ ಇವಾಗ ಸ್ಟಾರ್ಟಪ್ಸ್, ಸ್ಪೆಷಲಿ ನೀವು ಹೇಳ್ದಂಗೆ ಸ್ಮಾಲ್ ಬಿಸ್ನೆಸ್ ಅವ್ರದ್ದು ಸ್ಟಾರ್ಟಪ್ ಮಾಡಬೇಕಂದ್ರೆ ಈಗ ನಾವು ಲೆಂತಿ ಪ್ರೋಸೆಸ್ ಆಗಿರ್ಬೋದು. ಆ್ಯಂಡ್ ಮೇನ್ಲಿ ಕೊಲ್ಯಾಟ್ರಲ್ ಅಂದರೆ ನಾವು ಯೂಶ್ವಲಿ ಏನಾದರೂ ಮಾರ್ಟ್ಗೇಜ್ ಮಾಡ್ಕೊಬೇಕು, ಪ್ರಾಪರ್ಟಿ ಬೇಕು ಅಂತಲೇ ಕೇಳ್ತೀವಿ. ಮತ್ತು ಅವ್ರ ಟ್ರೆಡಿಷ್ನಲ್ ಕ್ರೆಡಿಟ್ ಸ್ಕೋರ್ ಅನಲೈಸ್ ಮಾಡೋಕ್ಕೆ ಮೇ ಬಿ ಮೆನಿ ಆಫ್ ದೆಮ್ ಅವ್ರಿಗೆ ಫಾರ್ಮಲ್ ಕ್ರೆಡಿಟ್ ಬೇಸ್ಡೇ ಇರಲ್ಲ, ಇನ್ಫಾರ್ಮಲ್ ಆಗಿ ಅವರು ಅಮೌಂಟ್ ತೊಗೊಂಡಿರ್ತಾರೆ, ಟ್ರಾನ್ಸಾಕ್ಷನ್ ಮಾಡ್ತಾರೆ. ಬಟ್ ವಿ ಆ್ಯಸ್ ಅ ಬ್ಯಾಂಕ್ ವಿಲ್ ಲುಕ್ ಫಾರ್ ದ್ಯಾಟ್ ಕ್ರೆಡಿಟ್ ಹಿಸ್ಟ್ರಿನೇ ಅವ್ರದ್ದು ಜನ್ರೇಟ್ ಆಗಿಲ್ಲದೆ ಇರ್ಬೋದು, ಇಲ್ಲ ಗೊತ್ತಿಲ್ಲದೇನೋ ಅದು ಡಿಫಾಲ್ಟ್ ಆಗಿರ್ಬೋದು. ಸೊ ಆ ಥರ ಟೈಮಲ್ಲಿ ನನ್ನ ಪ್ರಕಾರ ಫಿನ್ಟೆಕ್ ಮೇ ಬಿ ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಇಂಟರ್ಫೇಸ್. ಈಗ ಅದು ಹೇಳ್ತಾರಲ್ಲ, ಕ್ರೆಡಿಟ್ ಅನಾಲಿಸಿಸ್ ಲೈಕ್ ಅವ್ರ ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಮತ್ತು ಅವರು ಸೋಷಿಯಲ್ ಮೀಡಿಯಾ ಯೂಸಸ್ ಮೇಲೇನೂ ಅನಲೈಸ್ ಮಾಡ್ಬೋದು ಅಂತ. ಮತ್ತು ಮೈನರ್ ಸ್ಟಾರ್ಟಪ್ಸು, ಮೈನರ್ ಲೆಂಡಿಂಗ್ಗೆ ಕೊಲ್ಯಾಟ್ರಲ್ ಇಲ್ಲದೆ ಅಥವಾ ಮೇ ಬಿ ಅವ್ರ ಹತ್ರ ಏನು ಅವೈಲಬಿಲಿಟಿ ಇದೆಯೋ ಅದನ್ನೇ ಕೊಲ್ಯಾಟ್ರಲ್ ಆಗಿ ತೊಗೊಂಡು ನಾವು ಇಶ್ಯೂ ಮಾಡ್ಬೋದು. ಮತ್ತು ಪೇಪರ್ ಪ್ರೋಸೆಸ್ಸು ಅದೆಲ್ಲ ಫಾಸ್ಟರಾಗಿ ಆಗ್ಬೋದು ಅಂತ ಅನಿಸುತ್ತೆ. ಆವಾಗ ನಾವು ಅವ್ರಿಗೆ ಸರ್ವಿಸ್ ಕೊಡೋಕ್ಕೆ ಎನ್ಹ್ಯಾನ್ಸ್ಡ್ ಕಸ್ಟಮರ್ ಸರ್ವಿಸ್ನ ಎಕ್ಸ್ಪೆಕ್ಟ್ ಮಾಡಿ. ಸೊ ಏನು ನೀವು ಪ್ರಾಸೆಸ್, ಇವಾಗ ಏನು ಲೆಂತಿ ಪ್ರಾಸೆಸ್ ಇದೆ, ಆ ಟೆಕ್ನಾಲಜಿಯಿಂದ ಅದನ್ನೆಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಿದಾಗ ಸೊ ಯು ಕ್ಯಾನ್ ರೀಚ್ ಔಟ್ ಟು ಮೋರ್ ಕಸ್ಟಮರ್ಸ್ ಅನ್ನೋದು ನಿಮ್ದೊಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್. ಸೊ ದ ಕ್ವೆಶನ್ ವಾಟ್ ಐ ಆಸ್ಕ್ ದೆಮ್ ಈಸ್, ಹೌ ಡು ದೇ ಸಿ ಫಿನ್ಟೆಕ್ and financial inclusion from their eyes, because they are from Urban Cooperative Bank. So how fintech can play a role in financial inclusion using Urban Cooperative Bank is the question. For which Anil sir said that despite so much of technological advancements and he still feels the QR code, this Phone Pay, Google Pay, they have not still made a dent to the last mile. And still there is lot of improvement that is needed, is what he feels. And madam feels that the processes that are there for giving the loan or in terms of paperwork or anything, that is very tedious. So she is looking fintechs in terms of simplifying the processes so that they make their life easy. So in this context, what do you think, how fintechs, you are also fintech, I am also fintech, so how we can help Urban Cooperative Bank in the financial inclusion journey? What are your opinions? Yeah, actually, we can say Urban Cooperative Bank or Cooperative Bank, Credit Cooperative Society, many are improving their local community. At their root is too close and too related to local people. And they have good business. Yes. Good business is there. And second one is any other big company or big player or any government bank is there. But my customer is my customer. That is a faith of the Urban Cooperative Bank. Yes. And in that case, that user and customer, they are looking solution from the Urban Cooperative Bank. You can also provide that solution provided by the other service provider. And in that case, fintech is doing great job. Correct. Ruger is also doing, Sengtech is also doing. Yes. We are providing platform where any cooperative bank, they can use plug and play solution. They are not need to develop a application, they not go for the compliances. Many things is there. And as per the NABARD, they can also say ki financial inclusion must for the rural area. And many scope is there, and they are doing multiple things. A smaller startup is also doing as a fintech in role. Someone providing QR code solutions, someone providing sound box, someone providing reconciliation, CBS. Many things is there where Urban Cooperative Bank, they use that technology and improve their efficiency to reach the customer and fulfill their requirement. Any customer, what they think, if I am connected with any Urban Cooperative Bank, my bank is capable to give services those we are looking for. Exactly, correct.
Correct. I also feel sometimes that, I told in the speech also that willpower is the biggest strength of the cooperative bank, which cooperative banks must always leverage. Because credibility and the goodwill, sorry, not willpower, I'm so sorry, goodwill and the credibility is something which, you take lot of time to earn. ಸೊ ಇದನ್ನು ಟೆಕ್ನಾಲಜಿ ಜೊತೆ ನಾವು ಮಿಕ್ಸ್ ಮಾಡಿ ಕಸ್ಟಮರ್ಸಿಗೆ ಕೊಟ್ಟಾಗ ಕಸ್ಟಮರ್ಸ್ ಎಲ್ಲೂ ಹೋಗಲ್ಲ. ಯಾವ HDFC ಬರಲಿ, ಯಾವ ದೊಡ್ಡ ಬ್ಯಾಂಕ್ ಬಂದರೂ ಕೂಡ ಅವರು ನಮ್ಮ ಮನೆ ಬಾಗಿಲಲ್ಲೇ ಕಸ್ಟಮರ್ಸ್ ಸರ್ವಿಸಸ್ ಸಿಗಬೇಕಾದ್ರೆ ಏನಕ್ಕೆ ಹೋಗ್ತಾರೆ? ಸೊ ಆ ಒಂದು ದೃಷ್ಟಿಕೋನದಲ್ಲಿ ಫಿನ್ಟೆಕ್ಸ್ ಕ್ಯಾನ್ ಬಿ ಎ ವೆರಿ ಗುಡ್ ಟ್ರಸ್ಟೆಡ್ ಪಾರ್ಟ್ನರ್ ಆ್ಯಂಡ್ ದೇ ಕ್ಯಾನ್ ಗೋ ಟು ಅ ಲಾಸ್ಟ್ ಮೈಲ್. ಇವಾಗ ಒಂದು ಹಳ್ಳಿನಲ್ಲಿ ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವನು ಅಲ್ಲಿಂದನೇ ಸೇಲ್ ಮಾಡಿದ್ರೆ ಹೆಂಗಿರುತ್ತೆ? ಸೊ ಅಲ್ಲೇ ಬಂದು ಇವಾಗ ಪೇಮೆಂಟ್ ಗೇಟ್ವೇ ಅಲ್ಲೇ ಕೊಡ್ತಾರೆ, ಇವಾಗ ಡೆಲಿವರಿ ಪಾರ್ಟ್ನರ್ಸ್. I can add two things more. Actually, for the urban cooperative bank, two good news is coming from the one which is the RBI side, and second one is the UIDA side. Correct. If any urban cooperative bank looking for the lending solution, RBI launched the ULI. Exactly. ULI rail that you can use for the any LOS, integrate with your CBS, and you can give the credit flawless. Exactly. Without any headache, without any documentation. Second one is UIDI give permission to certain cases and UCB to use AUA, KUA or sub KUA. Exactly. They can go directly on board with the UIDA. Exactly. That is a good for the urban cooperative bank. They can go directly. Absolutely, sir. Lending is again a part of the financial inclusion part. ಯಾಕಂತಂದರೆ ಒಬ್ಬರು ಹಳ್ಳಿನಲ್ಲಿ ಇರ್ತಾರೆ, ಅವ್ರಿಗೇನಾದರೂ ಒಂದು ಸಹಾಯ ಕೊಟ್ಟರೆ, ಧನ ಸಹಾಯ ಕೊಟ್ಟರೆ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ದೇ ವಿಲ್ ಕಮ್ ಅಪ್ ಇನ್ ದೇರ್ ಲೈಫ್ ಆ್ಯಂಡ್ ಇನ್ ದ ಬಿಸ್ನೆಸ್ ಆರ್ ಎನಿಥಿಂಗ್. ಇನ್ ದಟ್ ಕಾಂಟೆಕ್ಸ್ಟ್ ಲೆಂಡಿಂಗ್ ವಿಚಾರದಲ್ಲಿ ಬರೋದಾದ್ರೆ ಶೆಟ್ಟಿ ಸರ್, ಇವಾಗ ನಿಮ್ಮ ಬ್ಯಾಂಕ್ ಕಡೆಯಿಂದ ಏನು ಅಭಿಪ್ರಾಯ ಇದೆ ಫಿನಾನ್ಷಿಯಲ್ ಇನ್ಕ್ಲೂಷನ್ನು, ಲೆಂಡಿಂಗು ಮತ್ತು ಫಿನ್ಟೆಕ್, ನೀವು ಇದನ್ನು ಹೇಗೆ ನೋಡ್ತೀರಾ? ಓಕೆ, ಫಸ್ಟ್ ಆಫ್ ಆಲ್ ಫಿನ್ಟೆಕ್ ಮೀನ್ಸ್ ಕನ್ಫ್ಯೂಷನ್ ಇರ್ಬೋದು, ಫೈನಾನ್ಷಿಯಲಿ ಟೆಕ್ನಾಲಜಿ ಪ್ರೊವೈಡಿಂಗ್ ಕಂಪನಿ. ಓಕೆ, ಫಿನ್ಟೆಕ್. ಐ ಆಮ್ ಸಿಟಿಂಗ್ ಬಿಟ್ವೀನ್ ಟೂ ಫಿನ್ಟೆಕ್ ಕಂಪನೀಸ್. Yes. Means representatives Yes. from two leading fintech companies. Okay. ಈಗ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಕೇಳಿದ್ರಿ, ನಂತರ ನಾವು ಫೈನಾನ್ಷಿಯಲ್ ಇದು ಡಿಜಿಟಲೈಸೇಷನ್ ಬಗ್ಗೆ ಬಂತು, ಮೂರನೇದು ಡಿಜಿಟಲ್ ಲೆಂಡಿಂಗ್ ಬಗ್ಗೆ ಬರ್ತಾ ಇದೆ. ಇದು ಮೂರೂ ಕೂಡ ಇಂಟರ್ಕನೆಕ್ಟೆಡ್. ಹೇಗಂತ ಹೇಳಿದರೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೊದಲು ಬರುವಾಗ ಈ ಪರಿಕಲ್ಪನೆ ಇರಲಿಲ್ಲ. ನಂತರ ನಮ್ಮ ಡಿಜಿಟಲೈಸೇಷನ್ QR ಕೋಡ್ ಬರುವಾಗ ತಮಗೆಲ್ಲರಿಗೂ ಗೊತ್ತಿದೆ, ಈ ದೇಶದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ಡಿಜಿಟಲೈಸೇಷನ್ ಹೇಗೆ ಸಾಧ್ಯ ಆಗ್ತದೆ, ಹೇಗೆ ತರಕಾರಿ ಮಾರುವವರು QR ಕೋಡ್ ಇಡ್ಲಿಕ್ಕೆ ಸಾಧ್ಯವ ಅಂತಿತ್ತು. ಈಗ QR ಕೋಡ್ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ, ಪ್ರತಿಯೊಬ್ಬರ ಹತ್ರ, ಭಿಕ್ಷುಕರ ಹತ್ರ ಈಗ QR ಕೋಡ್ ಬರುವಂಥ ಪರಿಸ್ಥಿತಿ ಆಗಿದೆ. ಬೆಂಗಳೂರಲ್ಲಿ ಭಿಕ್ಷೆ ಬೇಡದೆಲ್ಲ QR ಕೋಡ್ ಇಟ್ಕೊಂಡು ಆಲ್ರೆಡಿ ಇದೆ. ತರಕಾರಿ ಮಾರ್ಲಿಕ್ಕೆ ಹೋದಾಗ ತರಕಾರಿ ಮಾರುವವರು ಮಾರುವುದು ₹1.50, ₹5.60. ನಾನಾಗ ಬಿಜಾಪುರದಲ್ಲಿದ್ದೆ. ಅಲ್ಲಿ ಒಂದೇ ಸಾರಿ ಎಲ್ಲರೂ QR ಕೋಡ್ ತಗೊಂಡ್ಬಿಟ್ರು. ಹೆಚ್ಚಿನವ್ರು ಎಜುಕೇಟೆಡ್ ಅಲ್ಲ ಬಿಜಾಪುರದಂಥ ಏರಿಯಾ, ಯು ಮೇ ನೋ ಅಬೌಟ್ ದ್ಯಾಟ್ ಏರಿಯಾ. ಆದರೆ ಕ್ರಾಂತಿಕಾರಿ ಬದಲಾವಣೆ ಆಯಿತು. QR ಕೋಡ್ ಎಲ್ಲರೂ ತಗೊಂಡ್ರು, ಡಿಜಿಟಲೈಸೇಷನ್ ಅಲ್ಲಿಂದ ಬಂತು. ಈ QR ಕೋಡ್ ಬಂದದ್ರಿಂದ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಏನು ಕುಂಟುತ್ತಾ ಸಾಗ್ತಾ ಇತ್ತು, ಅಂದರೆ ಎಲ್ಲರೂ ಅಕೌಂಟ್ ಮಾಡಬೇಕು, ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಬೇಕೆನ್ನುವಂಥ ಯಾವ ಪರಿಕಲ್ಪನೆ ಇದ್ದಿತ್ತು, ಅದು ನಿಜಕ್ಕೂ ಸಾಧ್ಯವಾದದ್ದು ಈ QR ಕೋಡ್ ಬಂದ ನಂತರ. QR ಕೋಡ್ ಬಂದ ನಂತರ ಯಾರೂ ಕೂಡ ಹಣ ತಗೊಂಡು ಬರುವುದಿಲ್ಲಾಗಿತ್ತು, ಹಣದಂದರೂ ಚಿಲ್ಲರೆ ಸಮಸ್ಯೆ ಇದ್ದಿತ್ತು. ಆಗ ಬಂದದ್ದು QR ಕೋಡ್ ಉಪಯೋಗಿಸಿ ವ್ಯವಹಾರ ಮಾಡಿದರೂ ಮಾತ್ರ ವ್ಯವಹಾರ ಆಗ್ತದೆ ಎನ್ನುವಂಥ ಪರಿಸ್ಥಿತಿ ಬಂತು. ಆಗ ಅನಿವಾರ್ಯವಾಗಿ ಪ್ರತಿಯೊಬ್ಬರೂ ಬ್ಯಾಂಕಿನಲ್ಲಿ ಖಾತೆ ತೆರೆಯುವಂಥ ಪರಿಸ್ಥಿತಿ ಬಂತು. ಫೈನಾನ್ಷಿಯಲ್ ಇನ್ಕ್ಲೂಷನ್ ಸ್ಟಾರ್ಟ್ ಆದದ್ದೇ ಸೆಕೆಂಡ್ ಸ್ಟೇಜಿಂದ. ಈಗ ನಾವು ಮಾತಾಡ್ತಿದ್ದೇವೆ ಮೂರನೇ ಸ್ಟೇಜ್. ಯಾರೂ ಈಗ ಮಾಡಲಿಲ್ಲ ಅಂತ ಕಾಣ್ತಿದೆ, ಅಥವಾ ಕೆಲವರು ಮಾತ್ರ ಮಾಡಿರ್ಬೋದು. ಡಿಜಿಟಲ್ ಲೆಂಡಿಂಗ್ ಅಂತ ಹೇಳುವಂಥದ್ದು ನಮಗೀಗ ಆಶ್ಚರ್ಯ ಆಗ್ಬೋದು. ಈಗ ನಾವು ಡಿಜಿಟಲ್ ಲೆಂಡಿಂಗ್ ಸಾಧ್ಯ ಇದೆಯೇ? ನಾವೀಗ ಲೆಂಡಿಂಗ್ ಮಾಡ್ತಾ ಇದ್ದೇವೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವ್ರು, ಡಿಜಿಟಲ್ ಲೆಂಡಿಂಗ್ ಹೇಗೆ ಸಾಧ್ಯ ಆಗ್ತದೆ? ಇನ್ನು ಕೆಲವು ವರ್ಷಗಳಲ್ಲಿ ಈ QR ಕೋಡ್ ಹೇಗೆ ಕಾಮನ್ ಆಗಿದೆಯೋ, ಡಿಜಿಟಲ್ ಲೆಂಡಿಂಗ್ ಕೂಡ ಅದೇ ಕಾಮನ್ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಅದು ಅನಿವಾರ್ಯ ಆಗ್ತದೆ. ಡಿಜಿಟಲ್ ಲೆಂಡಿಂಗ್ ಅಂತ ಹೇಳುವಂಥದ್ದು ಅನಿವಾರ್ಯ ಆಗ್ತದೆ. ಡಿಜಿಟಲ್ ಲೆಂಡಿಂಗ್ ಏನು ಲಕ್ಷಗಟ್ಟಲೆ ರೂಪಾಯಿದಲ್ಲ, 50,000 ಕೊಡ್ತೀವಿ ಸರ್, 50,000 ಸಾಲ ಕೊಡ್ತೀವಿ, 10,000 ಸಾಲ ಕೊಟ್ಟಿದ್ದೀವಿ. 5,000 to 10,000 ರೂಪಾಯಿ ವ್ಯಾಯ ಇರುವಂಥದ್ದು ಡಿಜಿಟಲ್ ಲೆಂಡಿಂಗ್.
ಈಗ ಈ ಡಿಜಿಟಲ್ ಲೆಂಡಿಂಗ್ ಮಾಡುವಾಗ ಬರುವಂಥದ್ದು ಎರಡು ಪಾರ್ಟೀಸ್, ಒಂದು ಬ್ಯಾಂಕರ್ ಆ್ಯಂಡ್ ಇನ್ನೊಂದು ಫಿನ್ಟೆಕ್ ಕಂಪನೀಸ್. ಈ ಫಿನ್ಟೆಕ್ ಕಂಪನೀಸ್ ಆರ್ ಐಡೆಂಟಿಫೈಯಿಂಗ್ ದಿ ರೈಟ್ ಫಿನ್ಟೆಕ್ ರೈಟ್ ಫಿನ್ಟೆಕ್ ಅವರು ಐಡೆಂಟಿಫೈ ಮಾಡ್ತಾರೆ. ಅವರೊಂದು ಇದಕ್ಕೆ ಬ್ರ್ಯಾಂಡ್ ಕೊಡ್ತಾರೆ. ನನಗೆ ಗೊತ್ತಿದ್ದ ಹಾಗೆ ಒಂದು ಬ್ರ್ಯಾಂಡ್, ಆ ಲೋನಿಗೆ ಒಂದು ಬ್ರ್ಯಾಂಡ್ ಅಂತ ಕೊಡ್ತಾರೆ. ಹಾಗೆ ಸೈಮಲ್ಟೇನಿಯಸ್ಲಿ ಬ್ಯಾಂಕರ್ಸ್, ನಾವು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನರ್ಸ್ ಕೂಡ ನಮ್ಮದೇ ಆದಂಥ ಒಂದು ಬ್ರ್ಯಾಂಡನ್ನು ವಿ ಹ್ಯಾವ್ ಟು ಡೆವಲಪ್. ಯಾಕಂದರೆ ಅವ್ರದ್ದೊಂದು ಬ್ರ್ಯಾಂಡ್ ಇರ್ತದೆ, ನಮ್ಮದೊಂದು ಬ್ರ್ಯಾಂಡ್ ಇರ್ತದೆ. ಈಗ ನಿಮಗೆಲ್ಲ ಗೊತ್ತಾಗಿದೆ, ಒಬ್ಬ ಬ್ರ್ಯಾಂಡನ್ನು ಸಿಲೆಕ್ಟ್ ಮಾಡಬೇಕಾದ್ರೆ ರೂಗರ್ನವರು ಋತಿಕ್ ರೋಷನನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಬ್ರ್ಯಾಂಡ್ ಈಸ್ ಇಂಪಾರ್ಟೆಂಟ್ ಇನ್ ನವೇ ಡೇಸ್. ನಾವು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವ್ರಂತ ಅದರಲ್ಲಿ ಹಿಂದುಳಿಬಾರ್ದು. ನಾವು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದಾಗ ಫಿನ್ಟೆಕ್ ಕಂಪ್ನಿಯವ್ರ ಬ್ರ್ಯಾಂಡ್, ನಮ್ಮ ಬ್ರ್ಯಾಂಡ್ ಸೇರಿ ನಮ್ಮ ಬ್ರ್ಯಾಂಡ್ ಚೆನ್ನಾಗಿದ್ದರೆ ನಾವು ಸಕ್ಸಸ್ ಆಗ್ತೇವೆ, ಮಾರ್ಕೆಟ್ನಲ್ಲಿ ನಾವು ಸಕ್ಸಸ್ ಆಗ್ತೇವೆ. ಆಗ ಬರುವಂಥದ್ದು ನಮ್ಮಲ್ಲಿ ರೇಷಿಯೋ ಆಫ್ ಬೆನಿಫಿಟ್ ಶೇರಿಂಗ್. ಆದರೆ ಇನ್ನೊಂದು ನನಗೆ ನಿತಿನ್ ಮೌರ್ಯರವ್ರು ಹೇಳಬೇಕು, ವಾಟ್ ಈಸ್ ದ ಪ್ರಾಫಿಟ್ ಶೇರಿಂಗ್? ಓಕೆ, ನಾಟ್ ಪ್ರಾಫಿಟ್ ಶೇರಿಂಗ್, ಬೆನಿಫಿಟ್ ಶೇರಿಂಗ್. ವಾಟ್ ಅಬೌಟ್ ದಿ ರಿಸ್ಕ್ ಶೇರಿಂಗ್? ಎನಿ ಐಡಿಯಾ? ಸೊ ರಿಸ್ಕ್ ಶೇರಿಂಗಲ್ಲಿ ಏನಾಗುತ್ತೆ ಅಂದರೆ ಸರ್, ಇವಾಗ ನಾವು ನೀವು QR ಕೋಡ್ ಹೇಳಿದ್ರೆ, ಇವಾಗ ಏನಾಗಿದೆ, QR ಕೋಡ್ ಸೊಲ್ಯೂಷನ್ನ ಸೇಲ್ಸ್ನ ತೊಗೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲಲ್ಲಿ ಇವಾಗ ನಾವೇನು 10,000 50,000 ಸಾಲ ಕೊಡ್ತಾ ಇದ್ದೀವಿ ಕಸ್ಟಮರ್ಸಿಗೆ. ನಾವು ಏನು ಮ್ಯಾಂಡೇಟ್ ಮಾಡ್ತೀವಿ ಅಂತಂದರೆ, ಏನೇ ಸೇಲ್ ಆದರೂ ಕೂಡ ಡೈಲಿ ಏನು ಕಲೆಕ್ಷನ್ಸ್ ಬರುತ್ತೆ ಆ QR ಕೋಡಿಂದನೇ ಕಲೆಕ್ಷನ್ಸ್ ತೊಗೋಬೇಕು ಅಂತ ಒಂದು. ಸೆಕೆಂಡು, ನಾವು ಏನು ರಿಸ್ಕ್ ಸ್ಕೋರ್ಸ್ ಮಾಡಬೇಕಾದ್ರೆ ಅಂಡರ್ ರೈಟಿಂಗ್ ಮಾಡ್ತೀವಿ. ಅಂಡರ್ ರೈಟಿಂಗ್ ಮಾಡುವಾಗ ಅವ್ರಿಗೆ 2 lakhs ಏನಾದರೂ ಲಿಮಿಟ್ ಇದ್ದರೆ ವಿ ವಿಲ್ ಗಿವ್ ಓನ್ಲಿ 50,000. ಸೊ ಈ ರೀತಿ ರಿಸ್ಕನ್ನ ಮಿನಿಮೈಸ್ ಮಾಡಿಕೊಂಡು, ಆ್ಯಂಡ್ ಇವಾಗ ಅಕೌಂಟ್ ಅಗ್ರಿಗೇಟರ್ ಬಂದಿದೆ. ಅಕೌಂಟ್ ಅಗ್ರಿಗೇಟ್ರಲ್ಲಿ ಅವ್ರದ್ದೊಂದು ಪ್ಯಾನ್ ಕಾರ್ಡ್ ಹಾಕ್ಬಿಟ್ರೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಸಾಲ ಇದೆ, ಇವರು ಡಿಫಾಲ್ಟಾಗಿ ಕೊಡ್ಬೋದಾ ಇಲ್ವಾ ಅನ್ನೋದು, ಕ್ರೆಡಿಟ್ ವರ್ತಿನೆಸ್ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಬೇಸಿಸ್ ದ ಅಪಟೈಟ್ ಆಫ್ ದ ಬ್ಯಾಂಕ್, ನೀವು 10,000 ಕೊಡ್ಬೋದು, 50,000 ಕೊಡ್ಬೋದು, 1,00,000 ಕೊಡ್ಬೋದು, ಅದು ಬ್ಯಾಂಕ್ ಮೇಲೆ ಡಿಸಿಷನ್. ಪ್ಲಸ್ ಅಗೇನ್ ಅವ್ರ ಗುಡ್ ವಿಲ್ ಇದೆ, ಅವರು ಕೊಡ್ತಾರೆ. ಯಾಕಂದರೆ ನಾನು ರಿಸರ್ಚ್ ಮಾಡ್ದಂಗೆ ಈ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಸೊಸೈಟಿನಲ್ಲಿ ಡಿಫಾಲ್ಟ್ಸ್ ಕಮ್ಮಿ. ಏನೋ ದೊಡ್ಡ ಸಾಲ ತೊಗೊಂಡ್ರೆ ಬೆಸ್ಟ್ ಡಿಫಾಲ್ಟ್ ಆಗ್ಬೋದು. ಬಟ್ ಆದರೆ ಈ 5,000 10,000 ತೊಗೊಂಡಿರೋರು, ಇದು ಗುರುಮೂರ್ತಿ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅವರು RBIಯಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್, ಅವ್ರು ಹೇಳಿದ್ದು, ಯಾರೂ ಹಳ್ಳಿಗಳಲ್ಲಿ ಡಿಫಾಲ್ಟ್ ಮಾಡಲ್ವಂತೆ. ಅವ್ರಿಗೇನೋ ಒಂದು ಕೃತಜ್ಞತೆ ಭಾವ, ನಮಗೆ ಕಷ್ಟದಲ್ಲಿ ಆಗಿದ್ದಾರೆ, ನಾವು ವಿ ಶುಡ್ ಗಿವ್ ಬ್ಯಾಕ್ ಅಂತ. ಸೊ ಈ ಅಕೌಂಟ್ ಅಗ್ರಿಗೇಟರು ಮತ್ತು QR ಕೋಡಿಂದ ಅವ್ರು ಏನು ಸೇಲ್ಸ್ ಆಗುತ್ತೆ ಅದನ್ನು, ಆ ಸಾಲನ ಅವರು QR ಕೋಡಲ್ಲಿ ಅದನ್ನೇ ಯೂಸ್ ಮಾಡಬೇಕು. ನಾವೇನು ಸಾಲ ತೊಗೊಂಡಿರ್ತಾರಲ್ವ ಬೇರೆಗೆ, ಸೊ ದ್ಯಾಟ್ ಅವ್ರದ್ದೇನೋ ಒಂದು ಡೈಲಿ ಒಂದು 1,000 2,000 ಕಲೆಕ್ಷನ್ ಆಗಿರುತ್ತೆ, ಅದರಲ್ಲಿ 200 ರೂಪಾಯಿ ಇವ್ರು ಎತ್ಕೊಳ್ತಾರೆ. 200 ರೂಪಾಯಿ ಎತ್ಕೊಂಡು ಮಿಕ್ಕಿದ್ದು ಸೆಟಲ್ಮೆಂಟ್ನ ಅವರಿಗೆ ಕೊಟ್ಬಿಡ್ತಾರೆ. ಸೊ ದಟ್ ಅವ್ರದ್ದು ಏನು ದುಡ್ಡು ಕಲೆಕ್ಷನ್ ಮತ್ತು ಅವರು ಮಂತ್ಲಿ ಇದು ಒಂದು ತಾರೀಕಿಗೆ ಫಿಕ್ಸ್ ಮಾಡಿ ಅದಕ್ಕೆ ಹಾಕ್ಬೇಕು, ಆ ಥರ ಇಲ್ಲ, ಡೈಲಿ ಕಲೆಕ್ಷನ್. ಸೊ ಈ ರೀತಿ ರಿಸ್ಕನ್ನ ಈಗ ಎಕ್ಸಿಸ್ಟಿಂಗ್ ಮಾಡ್ತಾ ಇದ್ದಾರೆ ಸರ್. ನಂದು ಇನ್ನೊಂದು ಕ್ವಶನ್ ಇದೆ. ದೇರ್ ಆರ್ 2 questions. ಒನ್ ಈಸ್, ನೀವು ಹೇಳಿದ್ರಿ ಅವ್ರಿಗೆ ಏನು ನಾವು ಲೆಂಡ್ ಮಾಡ್ತೇವೆ, ಡಿಜಿಟಲ್ ಲೆಂಡಿಂಗ್ ಮಾಡ್ತೇವೆ, ದೇ ಹ್ಯಾವ್ ಟು ಕಲೆಕ್ಟ್ ದ ಸೇಲ್ ಅಮೌಂಟ್ ಥ್ರೂ ದಟ್ QR ಕೋಡ್ ಓನ್ಲಿ ಅಂತ ಮಾಡದೇ ಇದ್ದರೆ ಅದು ನಾವು ಬಿಡೋದೇ ಇಲ್ಲ. ವಿ ವಿಲ್ ಬಿ ಹ್ಯಾವಿಂಗ್ ಅವರ್ CPV ಏಜೆಂಟ್ಸ್. ಓಕೆ ಅದು ಅವರಿಗೆ ಒಂದು ಡಿಜಿಟಲಲ್ಲಿ ಚೆಕ್ ಆಗುತ್ತೆ. ಎರಡನೇದು CPV ಥರ್ಡ್ ಪಾರ್ಟಿ CPV ಕಂಪನೀಸ್ ಅವರಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಪ್ಲಸ್ ನಮಗೆ ಇಲ್ಲಿ ದಿನ ದುಡ್ಡು ಕಟ್ ಆಗಬೇಕಲ್ಲ ಸರ್, ಇವಾಗ ಒಂದಿನ ಬಂದಿಲ್ಲ ಅಂದರೆ ನೆಕ್ಸ್ಟ್ ಡೇ ಏಜೆಂಟ್ ವಿಲ್ ಬಿ ದೇರ್. ಸರ್, ಇನ್ನೊಂದು ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸಿನ ಲೆಂಡಿಂಗ್ ನಾರ್ಮ್ಸ್ ಪ್ರಕಾರ, ನಮ್ಮ ಮಾಸ್ಟರ್ ಸರ್ಕ್ಯುಲರ್ ಫಾರ್ ಲೆಂಡಿಂಗ್ ಎಲ್ಲ ಇದೆ, ಅದ್ರ ಪ್ರಕಾರ RBI ಈ ಡಿಜಿಟಲ್ ಲೆಂಡಿಂಗ್ ಥ್ರೂ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸಿಗೆ ಏನು ಹೇಳ್ತದೆ? ಸೊ ಅದು ಇಟ್ ಈಸ್ ವೆರಿ ಗ್ರೇ ಏರಿಯಾ ಸರ್ ಸದ್ಯಕ್ಕಿನ್ನು. ಸೊ ಇವಾಗ HDFC ಬ್ಯಾಂಕ್ ಅಂತ ನೋಡೋದಾದರೆ ದೊಡ್ಡ ಬ್ಯಾಂಕ್ಗಳು ಅವ್ರದ್ದೆಲ್ಲ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇದೆ. ಪ್ಯಾನ್ ಕಾರ್ಡ್ ಹಾಕ್ತೀರಾ, ನಿಮ್ಗೆ ಸಿಬಿಲ್ ಸ್ಕೋರ್ ಬರುತ್ತೆ, ಸಿಬಿಲ್ ಇದ್ದರೆ ಮಾತ್ರ ಅವರು ಮಾತಾಡ್ಸೋದು, ಇಲ್ಲಾಂದರೆ ಅವರು ತಲೆ ಕೂಡ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿನೂ ಅದನ್ನ, ಯಾಕಂದರೆ ತುಂಬ ಜನಕ್ಕೆ ಹಳ್ಳಿಗಳಲ್ಲಿ ಸಿಬಿಲ್ ಸ್ಕೋರ್ ಅಂದರೆ ಗೊತ್ತಿಲ್ಲ, ಇರೋದು ಬಿಡಿ ಗೊತ್ತೇ ಇಲ್ಲ ಅವ್ರಿಗೆ, ಪ್ಯಾನ್ ಕಾರ್ಡ್ ಇಲ್ಲ ಎಷ್ಟೊಂದು ಜನದ ಹತ್ರ. ಸೊ ನಾವಿನ್ನೂ ಈ ರೂರಲ್ ಏರಿಯಾಸಲ್ಲಿ ಇನ್ನೂ ಭಾಳ ಹಿಂದಿದ್ದೀವಿ. ಬಟ್ ಆದರೆ RBI ಅದರಲ್ಲೂ ಕೂಡ ಕೆಲವೊಂದು ಪ್ರೋಗ್ರೆಸಿವ್ ಕೋಆಪರೇಟಿವ್ ಬ್ಯಾಂಕ್ಸು, ಇವಾಗ ಇಲ್ಲಿ ಶಿರ್ಸಿನಲ್ಲಿ ಕದಂಬ ಗ್ರೂಪ್ ಇದೆ, ಅವರು ಇದರಲ್ಲಿ 20,000 ಜನ ಮೆಂಬರ್ಸ್ ಇದ್ದಾರಂತೆ. ಅವ್ರ ಮೊಬೈಲ್ ಆ್ಯಪ್ 17,000 ಜನ ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರಂತೆ. ಅಂದರೆ ಇಟ್ ಈಸ್ ಸೋ ಆ್ಯಕ್ಟಿವ್. ಅವರು FD ರೇಟ್ಸ್ ಇರ್ಬೋದು ಅಥವಾ ಅವ್ರು ಏನೋ ಒಂದು ಸಂಪಾದನೆ ಮಾಡಿದ್ದಾರೆ. ಸೊ ದೇ ಆರ್ ಏಬಲ್ ಟು ಡೂ ಲೈಕ್ ದ್ಯಾಟ್. ಲೆಂಡಿಂಗ್ ಎಲ್ಲ ಸೆಕ್ಯೂರ್ಡೇ ಕೊಡ್ತಾ ಇರೋದು, ಯಾರು ಅನ್ಸೆಕ್ಯೂರ್ಡ್ ಆಗಲಿ ದೇ ನಾಟ್ ಈವನ್ ಟಾಕಿಂಗ್ ಅಬೌಟ್ ಇಟ್. ಇನ್ ಮೈ ಒಪಿನಿಯನ್ ವಿ ಆರ್ ದ
ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವ್ರು ನಾವು ಏನು ಮಾಡಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಹೊಸ ಏನು ಚೇಂಜಸ್ ಡಿಜಿಟಲ್ ಲೆಂಡಿಂಗಿಗೆ ನಾವು ಬದಲಾಗದೇ ಇದ್ದರೆ ನಮ್ಮ ವ್ಯವಹಾರ ಆಗೋದಿಲ್ಲ. ನಾವು ಬದಲಾಗಲೇಬೇಕಾದ ಅನಿವಾರ್ಯತೆ ಬರ್ತದೆ. ಬದಲಾಗೋದ್ರಿಂದ ಲಾಭನೇ ಇದೆ. ಲಾಭ ಇದೆ, ಆ ಲಾಭಕ್ಕೆ ನಾವು ಬದಲಾಗಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನಮ್ಮ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಅವ್ರ ವತಿಯಿಂದ ಎಲ್ಲರಿಗೂ ಮಾಹಿತಿಯನ್ನು ಕೊಡುವಂತಾಗಿದೆ. ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಎಲ್ಲ ಬ್ಯಾಂಕಿಗೂ ಸರ್ಕ್ಯುಲರ್ ಇದು ಹೋಗೋಂಗೆ ನೋಡ್ಕೊಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.